ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಹೆಂಗೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸಡನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದೀನಿ, ವಿಡಿಯೋ ಅಂತ ಹಾಕಿದ್ದೀನಿ. ಸೊ ಫುಲ್ ರಿವ್ಯೂ ಸಮರಿ ಅಂದ್ರೆ ಲೈಕ್ ಏನೇನಾಯ್ತು ಏನೇನಿಲ್ಲ, ಒಂದು ಫೈನಲ್ ಮ್ಯಾಚಲ್ಲಿ ಯಾವ ಥರ ಆಡಿದ್ರು, ಯಾರು ಹೆಂಗೆ ಆಡಿದ್ರು, ಯಾರ ಕಾಂಟ್ರಿಬ್ಯೂಷನ್ ಹೆಂಗಿತ್ತು, ಸೊ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು, ಟ್ರೋಫಿ ಹೆಂಗೆ ಎತ್ತಿದ್ರು, ಟ್ರೋಫಿ ಅವ್ರು ಎತ್ತದಾಗ ನಮಗೆ ಗೂಸ್ ಪಿಂಪಲ್ಸ್ ಎಲ್ಲ ಹೆಂಗ್ ಬಂದ್ವು, ಸೊ ಅದೆಲ್ಲ ಮಾತಾಡ್ತೀವಿ. ಸೊ ನೋಡ್ತಾ ಹೋಗಿ, ಹಂಗೆ ಲೈಕ್ನು ಮಾಡ್ರಿ. ಫಸ್ಟ್ ಆಫ್ ಆಲ್ ವಿ ಆರ್ ಚಾಂಪಿಯನ್ಸ್ ಬ್ರೋ. ಹೆಂಗೆ ನಾವು ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಟೈಮ್ ವಿನ್ ಆಗಿದ್ದೀರಾ ಆಫ್ಟರ್ 16 ಇಯರ್ಸ್. 16 ವರ್ಷದ ವನವಾಸ ಮುಗಿಸಿ, 15 ವರ್ಷದ ವನವಾಸ ಮುಗಿಸಿ, 1 ವರ್ಷ ಅಜ್ಞಾತವಾಸ ಮುಗಿಸಿ ಕೊನೆಗೂ ಟ್ರೋಫಿ ನಿಮ್ದಾಗಿದೆ. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಟ್ರೋಫಿ ಕ್ಲಬ್. ತುಂಬಾ ಥ್ಯಾಂಕ್ ಯು ಸೋ ಮಚ್. RCB ಅವರಂತೂ ಹೇಳೋದೇ ಬೇಕಾಗಿಲ್ಲ, ಎಷ್ಟು ಅವ್ರದ್ದು ಫ್ರಸ್ಟ್ರೇಷನ್ ಇರುತ್ತೆ, ಎಷ್ಟು ಟ್ರೋಫಿ ಗೆಲ್ಬೇಕಾಗುತ್ತೆ. ಸೊ ಸಡನ್ ಆಗಿ ವಿನ್ ಆದಾಗ ಸ್ವಲ್ಪ ಸಿಂಕ್ ಆಗಿ ಟೈಮ್ ಆಗ್ಬೋದು ಅನ್ಸುತ್ತೆ, ಬಟ್ ನಾಳೆ ಅಷ್ಟೊತ್ತಿಗೆ ನಿಮಗೆ ಕರೆಕ್ಟ್ ಆಗಿ ರಿಯಲೈಸ್ ಆಗುತ್ತೆ ಎಷ್ಟು ದೊಡ್ಡ ಅಚೀವ್ಮೆಂಟ್ ಅಂತ ಇದೆ. ಗುರು ದೊಡ್ಡ ಅಚೀವ್ಮೆಂಟ್ ಯಾವ ತರ ಅಂದ್ರೆ ಏನ್ ಹೇಳ್ತೀಯ, 16 ವರ್ಷ ಕಾಯ್ಬೇಕಾಗಿತ್ತು ಗುರು ಒಂದ್ ಕಪ್ಗೆ. ನೀವೆಲ್ಲ 5 ಕಪ್ ಗೆದ್ದಿದ್ದೀರಾ, CSK ಅವರೆಲ್ಲ 5, 6, 7, 8 ಎಷ್ಟೊತ್ತಿಗೆ 5 ಗೆದ್ದಿದ್ದೀರಾ ತಾನೆ. ಇರ್ಲಿ 5 ಗೆದ್ದಿದ್ದೀರಾ, ನಿಮ್ಗೆ ಒಂಚೂರು ಓಕೆ, ಇನ್ನೊಂದು ಗೆದ್ರೂ ಬಂತಲ್ಲಪ್ಪ ಬಿಡಿ ಕ್ಯಾಬಿನಲ್ಲಿ ಇನ್ನೊಂದು ಬಂತು ಅಂತ. ಬಟ್ ನಮ್ಗೆ ಗುರು ಒಂದೇ ಒಂದು, ನೀನ್ ಹೇಳ್ದಂಗೆ ಅಜ್ಞಾತವಾಸ ವನವಾಸ ಎಲ್ಲಾ ವಾಸ ಮಾಡಿದ್ಮೇಲೆ ಒಂದ್ ಸಿಕ್ತು. ಅದು ಯಾರು ಹೇಳು, ನಮ್ಮ ಹುಡ್ಗಿರು. ಹೆಣ್ಮಗು ಅಂತ ಟ್ರೋಲ್ ಮಾಡ್ತಾರಲ್ಲ, ಬಟ್ ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಹೇಳಿದಿನಲ್ಲ, ಆತರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸಕ್ಕದಾಗ ಆಡಿದ್ರು ಗುರು. ಒಂದೊಂದು ಮೂವ್ಮೆಂಟ್ ಎಂಜಾಯ್ ಮಾಡಿದೆ ಗುರು. ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಬಾಯ್ಗೆ ಬರ್ಸಿದ್ರು, ಇಲ್ಲ ಅಂತಿಲ್ಲ, ಲೈಕ್ ಸ್ವಲ್ಪ ಸ್ಲೋ ತಗೊಂಡ್ ಹೋದ್ರು. ಎಲ್ಲೇನೋ ದಬಾಕೊಂಡ್ಬಿಡ್ತಾರೇನಪ್ಪ ಮುಂಬೈ ತರ ಅಂತ ಅನ್ಸಿತ್ತು, ಬಟ್ ಆದ್ರೆ ಸಕ್ಕದಾಗ ಆಡಿದ್ರು. ನೆಕ್ಸ್ಟ್ ಲೆವೆಲ್ ಏನಂತೀಯ? ಹೌದು, ಆಕ್ಚುಲಿ ಸೆಕೆಂಡ್ ಇನ್ನಿಂಗ್ಸ್ ಫುಲ್ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಗ್ಲಿಮ್ಸಸ್ ತರ ಬರ್ತಾ ಇತ್ತು, ಅದೇ ಫ್ಲಾಶ್ ಆಗ್ತಿತ್ತು, ಯಾವಾಗ ಎಲ್ಲ ಔಟ್ ಆಗ್ತಾರೆ ಏನ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ ಅಂತ. ಬಟ್ ಎಲಿಸ್ ಪರಿ ಇರೋ ತನಕ RCB ಅವ್ರು ಕಾನ್ಫಿಡೆನ್ಸ್ ಆಗಿದ್ರು. ಅವರು ಏನೋ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಅಲ್ಲ ಆ ಕಡೆ ಈ ಕಡೆ ಬೌಂಡ್ರೀಸ್ ತಗೊಳ್ತಾನೆ ಬಂದ್ರು. ಅಫ್ಕೋರ್ಸ್ ಲಾಸ್ಟ್ ರಿಚರ್ಡ್ ಘೋಷ್ ಫಿನಿಶ್ ಮಾಡಿದ್ರು, ಮೈಲ್ಸ್ಟೋನ್ ಅಂತ ಹೇಳ್ಬೋದು. ಯಾಕಂದ್ರೆ RCB ಲೀಗ್ ಸ್ಟೇಜ್ ಅಲ್ಲೂ 3rd ಆಗಿ ಫಿನಿಶ್ ಮಾಡಿದ್ರು. ಸೊ ಡೆಲ್ಲಿ ಮತ್ತೆ ಮುಂಬೈ ಸ್ಟ್ರಾಂಗ್ ಟೀಮ್ ಅಂತ ಇದ್ದಿದ್ರಿಂದ, ಬಟ್ ಅವ್ರನ್ನ ಸೋಲಿಸಿ ವಿನ್ ಆಗಿರೋದು ತುಂಬಾ ಗ್ರೇಟ್ ಕಮ್ ಬ್ಯಾಕ್. ನೀನ್ ಹೇಳ್ತಿದ್ದಲ್ಲ, ಫುಲ್ ಖುಷಿ ಆಗ್ತಿದೆ ನನಗೆ. ಸೊ ವಿ ಆರ್ ಚಾಂಪಿಯನ್ಸ್, ಇನ್ನೊಂದ್ಸರಿ ಹೇಳ್ತಿದ್ದೀನಿ, ವಿ ಆರ್ ಚಾಂಪಿಯನ್ಸ್. ಸೊ ಅಪ್ಪುಸ್ ಅವ್ರಿಗೆ ಈ ಚಾಂಪಿಯನ್ಸ್ ನ, ಈ ಟ್ರೋಫಿನ ಡೆಡಿಕೇಟ್ ಮಾಡಿದ್ದಾರೆ. ಸೂಪರ್ ಆಗಿ ಟ್ರಿಬ್ಯೂಟ್ ಮಾಡಿದ್ದಾರೆ ಗುರು ಅಪ್ಪುಸ್ ಅವ್ರಿಗೆ. ಅಪ್ಪುಸ್ ಅವರು RCBದು ಅಂಬಾಸಿಡರ್ ಆಗಿದ್ರು. ಅವ್ರು 6 ಸಲ ಅಲ್ಲ 60 ಸಲ ಸೋತ್ರು RCBನೇ ಅಂತಿದ್ರು. ಸೊ ಅವ್ರನ್ನ ನೆನ್ಸ್ಕೋಬೇಕು ಆಬ್ವಿಯಸ್ಲಿ. ಈಸ್ ಸೂಪರ್ ಸ್ಟಾರ್ ಫಾರ್ ಅಸ್. ಸೊ ಸೂಪರ್ ಸ್ಟಾರ್ ಅನ್ನೋಕ್ಕಿಂತ ಒಂದು ಒಳ್ಳೆ ಸಾಮಾನ್ಯ ಜನರ ತರ ಇದ್ರು ಗುರು. ಆ ನಗುಮುಖದ ಒಡೆಯಂಗೆ ಸಕ್ಕದಾಗಿ ಇವರು ಟ್ರೋಫಿನ ಡೆಡಿಕೇಟ್ ಮಾಡಿದ್ರು ಅಂತ ಹೇಳ್ಬೋದು ಅನ್ಸುತ್ತೆ. ಹೌದೌದು, ನಿಜವಾಗಿ ಇವತ್ತು ಬೇರೆ ಅವ್ರದ್ದು ಬರ್ಡೇ ಇತ್ತು. ಐ ಮೀನ್ ನಿನ್ನೆ ಅವ್ರದ್ದು ಯಾವಾಗ RCB ವಿನ್ ಆದ್ರೂ ಅವತ್ತೇ ಬರ್ಡೇ ಇತ್ತು. ಸೊ ಫಿಟ್ಟಿಂಗ್ ಟು ದ ಏನಂತಾರೆ, ಸೊ ಅದೇ ಡೇಗೆ ಅದೇ ಮೂಮೆಂಟ್ ಅಲ್ಲಿ ವಿನ್ ಆಗಿದ್ದಾರೆ. ಸೊ ಗ್ರೇಟ್ ಟ್ರಿಬ್ಯೂಟ್ ತರನೇ ಇತ್ತು ಅದು ಆಕ್ಚುಲಿ ನೋಡೋದಾದ್ರೆ. ಹೌದೌದು ಗುರು. ನೆಕ್ಸ್ಟ್ ಬರೋದಾದ್ರೆ ನಾವೆಲ್ಲ ಹೇಳ್ತಿದ್ವಿ ಈ ಸಲ ಕಪ್ ನಮ್ದೇ 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 ಅಂತ. ನಮ್ಮ ಕ್ವೀನು, RCB ಕ್ವೀನು ಸ್ಮೃತಿ ಮೇಡಮ್ ಅವರು ಪೋಸ್ಟ್ ಮ್ಯಾಚ್ ಅಲ್ಲಿ ಡೈರೆಕ್ಟ್ ಆಗಿ ಎಲ್ರಿಗೂ ಹೇಳಿದ್ರು, ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ಪು ನಮ್ದು ಅಂತ. ಇವಾಗ ಏನಂದ್ರೆ ಗೊತ್ತಾ, ಇವಾಗ ಆ ಒಂದು ಟ್ಯಾಗ್ ಲೈನ್ ಬಿಡ್ತಾರೆ, ಇವಾಗ ಈ ಸಲ ಕಪ್ ನಮ್ದು 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 ಅಂತ ಹಿಡಿತಾರೆ. ಇವಾಗ ESCN ಅದು ಇದ್ದಿದೆ ESCN, ಬಟ್ ಅದು ನಮ್ದೇ ಇರೋದು ನಮ್ದು ಅಂತ ಚೇಂಜ್ ಮಾಡ್ತಾರೆ. ಇವಾಗ ಹೆಂಗ ಬೆಂಗಳೂರು ಅಂತ ಇದ್ದು ಬೆಂಗಳೂರು ಅಂತ ಮಾಡಿದ್ರಲ್ಲ, ಆತರ ನಮ್ದೇ ಇದ್ದಿದ್ದು ನಮ್ದು ಅಂತ ಮಾಡ್ತಾರೆ. ಹೌದು, ಆಕ್ಚುಲಿ 2018 ಇಂದ RCB ಅವರು ಈ ಸಲ RCB ಫ್ಯಾನ್ಸ್ ಆಕ್ಚುಲಿ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿದ್ರು. ಸೊ ಫಸ್ಟ್ ಸೀಸನ್ ಅಲ್ಲಿ ತುಂಬಾ ಏನಂತಾರೆ ಅನ್ಲಕ್ಕಿ ತರ ಕಂಡಿತ್ತು, ಬಟ್ RCB ಫ್ಯಾನ್ಸ್ ಕಂಟಿನ್ಯೂ ಮಾಡ್ತಾರೆ ಅದನ್ನ ಹೇಳಕ್ಕೆ. ಬಟ್ RCB ವುಮೆನ್ಸ್ ಯಾಕೆ ಆಗಿಲ್ಲ ಅನ್ಸುತ್ತೆ. ಸೊ ಅವರು ಫೈನಲಿ ಈ ಸಲ ಕಪ್ ನಮ್ದು ಮಾಡಿದ್ರು. ಸೊ ಅದು ಅಪ್ರಿಶಿಯೇಟ್ ಮಾಡಲೇಬೇಕು. ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರಂದ್ರೆ ಲೈಕ್ ನಮ್ಮ ಮುಖದ ಮೇಲೆ ಒಂದು ಫುಲ್ ಖುಷಿ ತಂದಿದ್ದಾರೆ.
ಇವಾಗ ಏನಾಗಿದೆ ಗೊತ್ತಾ, ಇವಾಗ ಮಾರ್ಚ್ 22 ಮ್ಯಾಚ್ ಇದೆ, ಸ್ಟಾರ್ಟ್ ಆಗುತ್ತಲ್ವಾ, ಅಲ್ಲಿವರೆಗೂ ಹೆಂಗಿರತ್ತೆ ವೈಬ್ ಅಂದ್ರೆ RCB ಕಪ್ ಗೆದ್ದಿದ್ರೆ ಅಂತ. ಸೊ ನೆಕ್ಸ್ಟ್ ಲೆವೆಲ್ ವೈಬ್ ಇರುತ್ತೆ ಗುರು. ಸೊ ನೆಕ್ಸ್ಟ್ ಬರೋದಾದ್ರೆ ಗುರು, ನಮ್ ವಿರಾಟ್ ಕೊಹ್ಲಿ, ನಮ್ ಕಿಂಗ್ ಕೊಹ್ಲಿ ವಿಡಿಯೋ ಕಾಲ್ ಮಾಡಿ ಫುಲ್ ಸಖತ್ತಾಗಿ ಮೋಟಿವೇಶನ್ ಎಲ್ಲ ಕೊಡ್ತಿದ್ರು ಹೋದ್ ಸಾರಿ. ಬಟ್ ಈ ಸಾರಿ ಕಂಗ್ರಾಚುಲೇಷನ್ಸ್ ಹೇಳೋ ಪರಿಸ್ಥಿತಿ ತಗೊಂಡ್ ಬಂದ್ರು ನಮ್ ವುಮೆನ್ಸ್ ಟೀಮ್ ಅವರು, ವಿಚ್ ಈಸ್ ಗುಡ್ ಇನ್ ಎ ಗುಡ್ ವೇ. ಆಯ್ತು, ಆಮೇಲೆ ಹೆಂಗ್ ಗುರು, ಮ್ಯಾಕ್ಸ್ವೆಲ್, ಕೊಹ್ಲಿ ಅವರು, ಸೊ ಡೂಪ್ಲೆಸಿ ಅವರು ಎಲ್ಲರೂ ವಿಡಿಯೋ ಕಾಲ್ ಮಾಡಿದಾರಂತೆ, ರಿಯಾಕ್ಷನ್ ಎಲ್ಲ ಸಖತ್ತಾಗಿ ಕೊಟ್ಟಿದಾರಂತೆ. ಸೊ ಒಂದೊಳ್ಳೆ ಏನೋ ಪಾಸಿಟಿವ್ ವೈಬ್ಸ್ ಗುರು. ಹೌದೌದು, ಮೆನ್ಸ್ ಟೀಮ್ ಅವರು ಒಳ್ಳೆ ರಿಯಾಕ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ವಿಡಿಯೋ ಕಾಲ್ ಮಾಡಿದ್ರು, ಮ್ಯಾಕ್ಸ್ವೆಲ್ ಟ್ವೀಟ್ ಮಾಡಿದ್ರು, ಆಮೇಲೆ ಚಹಲ್ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮೆನ್ಸ್ ಟೀಮ್ ಇಂದ. ಅಫ್ಕೋರ್ಸ್ ಅಟ್ಲೀಸ್ಟ್ ವುಮೆನ್ಸ್ ಇಂದ ಫಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಅಟ್ಲೀಸ್ಟ್ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆದ್ರೂ ತಗೊಳ್ಬೇಕು. ಅಥವಾ ಇನ್ಸ್ಪಿರೇಷನ್ ಆಗುತ್ತಾ, ಪ್ರೆಷರ್ ಆಗುತ್ತಾ ಗೊತ್ತಾಗ್ತಿಲ್ಲ. ಬಟ್ ಅಟ್ ದ ಮೂಮೆಂಟ್ ಕಂಗ್ರಾಚುಲೇಷನ್ಸ್ ಹೇಳಬೇಕು ವುಮೆನ್ಸ್ ಟೀಮ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಓಕೆ ಓಕೆ. ಡೈರೆಕ್ಟ್ ಆಗಿ ಟಾಪಿಕ್ಗೆ ಇವಾಗ ಸಡನ್ ಆಗಿ ದುಮ್ಕೋಣ. ಇವತ್ತಿನ ಸಮರಿ ಗುರು, ಫಸ್ಟ್ ಡೆಲ್ಲಿ ಅವರು ಟಾಸ್ ಗೆಲ್ತಾರೆ ಆಯ್ತಾ. ಡೆಲ್ಲಿ ಅವರು ಟಾಸ್ ಗೆದ್ಬಿಟ್ಟು ಏನ್ ಮಾಡ್ತಾರೆ, ಬ್ಯಾಟಿಂಗ್ ತಗೋತಾರೆ. ಸೊ ಬ್ಯಾಟಿಂಗ್ ತಗೊಂಡ್ಮೇಲೆ ಏನಾಗುತ್ತೆ, ತಲೆಯಲ್ಲಿ 160 ವರೆಗೂ ಹೊಡಿಬೇಕು ಫೈನಲ್. 150, 160 ಅಥವಾ 140, 140, 150, 160 ಇಷ್ಟು ಹೊಡೆದ್ರೆ ಅವ್ರ ಮೇಲೆ ಪ್ರೆಷರ್ ಹಾಕಿ ನಾವು ಆರಾಮಾಗಿ ಗೆಲ್ಬಹುದು. ಹೋಲ್ ಮೈಂಡ್ ಸೆಟ್ ಇರುತ್ತೆ ಕ್ಯಾಪ್ಟನ್ ಮೆಗ್ಲಾನಿಂಗ್ ಆಗ್ಲಿ ಯಾರೇ ಆಗ್ಲಿ ಕ್ಯಾಪ್ಟನ್ ಹಂಗೆ ಇರುತ್ತೆ. ಸೊ ಅವರು ಬ್ಯಾಟಿಂಗ್ ತಗೊಂಡ್ಮೇಲೆ ಕೊಲ್ಯಾಪ್ಸ್ ಆದ್ರು ಗುರು. ಹೆಂಗಂದ್ರೆ 6 ಓವರ್ 61 ಕಣೋ, 61. ಯಪ್ಪ, ನಾನ್ ಅನ್ಕೊಂಡೆ ಏನೋ 264 ಹೊಡಿತಾರೇನಪ್ಪ, 220 ಹೊಡಿತಾರೇನಪ್ಪ ಅನ್ಕೊಂಡ್ರೆ ಗುರು, ಯಾವಾಗ ಸ್ಪಿನ್ನರ್ ಬಂದ್ರು ನಮ್ದು ಸ್ಪಿನ್ನರ್ಸು ಚಿಂಕ್ ಚಿಂಕ್ ಅಂತ ಏನಂತಾರೆ ಚಮತ್ಕಾರ ಮಾಡ್ಬಿಟ್ರು ಗುರು. ಮಾತೇ ಇಲ್ಲ. 64 ನೋಲರ್ಸ್ ಇತ್ತು. ಸೊ ಆಮೇಲೆ ಸ್ಟ್ರಾಟಜಿಕ್ ಬ್ರೇಕ್ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ, ಯಾವ ಟ್ರಿಕ್ಸ್ ಬ್ರೇಕ್ RCB ಅವ್ರು ಕೊಡ್ತಾ ಗೊತ್ತಿಲ್ಲ. ಟಡ ಅಂತ 3 ವಿಕೆಟ್. ಶಿಫಾಲಿ ವರ್ಮಾ ಔಟ್ ಆದ್ಕೊಳ್ಳೆ ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾನೆ ಇರೋದು. ಜೆಮಿ ಮರಾಡೋಸ್ ಇರ್ಬೋದು, ಅಲಿ ಸೆಕೆಂಡ್ ಕ್ಯಾಪ್ಸಿ ಅಂತ ಪ್ಲೇಯರ್ ಇದ್ರು, ಅವರು ಬ್ಯಾಟ್ ಶಾಟ್ ಆಡಿದ್ರು. ಸೊ ಯಾರು ನಿಂತ್ಕೊಳ್ಳೇ ಇಲ್ಲ, ಒಬ್ರಿಂದ ಒಬ್ರು ಹೋಗ್ತಾನೆ ಹೋದ್ರು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಆಕ್ಚುಲಿ ನಾನೊಂದ್ ಕಡೆ ಓದ್ತಾ ಇದ್ದೆ. ಆಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ಸ್ ಇದಾರಲ್ಲ, JMR ಅವ್ರ ಗ್ರೂಪ್. ಸೊ ಅವ್ರು ಏನೆಲ್ಲ ಲಾಸ್ಟ್ ಇಯರ್ ಇಂದ ಈ ಇಯರ್ ತನಕ ನೋಡಿದ್ರೆ ಅವರು ಅಕ್ರಾಸ್ ಸ್ಪೋರ್ಟ್ಸ್ 6 ಟೀಮ್ ಇನ್ವೆಸ್ಟ್ ಮಾಡಿದ್ದಾರೆ ಇವರು. 6 ಟೀಮ್, ಇದು 7ನೇದು ಅನ್ಸುತ್ತೆ. 7 ಫೈನಲ್ ಹೋಗಿದ್ದಾರೆ, 7 ಫೈನಲ್ ಸೋತಿದ್ದಾರೆ. ಯಾವ ತರ ಫೀಲಿಂಗ್ ಇರ್ಬೇಡ. ಅದು ಇನ್ನು 1 ವರ್ಷ ಆಗಿಲ್ಲ, 2023 ಬಿಗಿನಿಂಗ್ ಇಂದ ಇಲ್ಲಿವರೆಗೆ 2024 ತನಕ. ಸೊ ಅವರು ಇನ್ಮೇಲೆ ಇನ್ವೆಸ್ಟ್ ಮಾಡದೆ ಬಿಟ್ಬಿಡ್ತಾರೆ ಅನ್ಸುತ್ತೆ ಈ ತರ ಅದೆಲ್ಲ. ಅನ್ಫಾರ್ಚುನೇಟ್ ಫೈನಲ್ಸ್ ಅಲ್ಲಿ ಒಂದು ಸಲ ಅಂದ್ರೆ ತುಂಬಾ ಹಾರ್ಟ್ ಬ್ರೇಕ್. ಅದು ನಿಜ ಗುರು. ಸೊ ನಮ್ದು ಏನಂದ್ರೆ ಡೆಲ್ಲಿ ಟೀಮ್ ಅವರು ಡೆಲ್ಲಿ ಟೀಮ್ ಡೆಲ್ಲಿಲಿ ಕ್ರಂಬಲ್ ಆಗಕ್ಕೆ ಕಾರಣ ಆಗಿರೋ ಕರ್ತು ಯಾರು ಅಂತಂದ್ರೆ ನಮ್ಮ ಬೆಂಗಳೂರು ಟೀಮ್ ನ ಸೋಫಿ ಮೊಲಿನೋ ಗುರು. ಸಖತ್ತಾಗಿ ಹಾಕ್ತಿದ್ರು, ಇಲ್ಲ ಅಂತಿಲ್ಲ. ಫಸ್ಟ್ಗೆಲ್ಲ ಅಲ್ಲಿ ಒಳ್ಳೆ ಹೋಪ್ಸ್ ಇತ್ತು, ಸಖತ್ತಾಗಿ ಹಾಕ್ತಾರೆ. ಇವ್ ಗುರು ಸಡನ್ ಆಗಿ ಈ ತರ 3 ವಿಕೆಟ್, ಅಲಿಸ್ ಕ್ಯಾಪ್ಸಿ ಬಿಡು, ಅದಂತೂ ಒಂದು ಬೋನಸ್ ವಿಕೆಟ್ ತರ. ಅಂದ್ರೆ ಇವ್ರು ಹಾಕಿದ್ದು ಚೆನ್ನಾಗಿ ಹಾಕಿದ್ದಾರೆ, ಅವ್ರು ಹೊಡೆಯೋದು ಇದೇ ಇರ್ಲಿಲ್ಲ, ಆ ತರ ಆಡ್ಬೇಕು ಅಂತ ಇರ್ಲೇ ಇಲ್ಲ. ಬಟ್ ಆದ್ರೆ 3 ವಿಕೆಟ್ ಗುರು, ಒಂದೇ ಓವರ್ನಲ್ಲಿ 3 ವಿಕೆಟ್, ಫುಲ್ ಗೇಮ್ ಚೇಂಜ್, ಗೇಮ್ ಡಮ್ ಅನ್ಸ್ಬಿಟ್ರು. ನಾನ್ ನೋಡ್ಬೇಕು ಅಂದ್ರೆ 170 ವರ್ಗ ಆರಾಮಾಗಿ ಹೋಗ್ತಾರೆ ಅಂತ ಇತ್ತು. ಅವ್ನ್ ಕಾಲ್ ಫೋನಲ್ಲಿ ಇದ್ದ ನಮ್ಮ ಫ್ರೆಂಡ್ಗೆ ಹೇಳ್ತಿದ್ದೆ, ಏನ್ ಗುರು 6 ಓವರ್ 61, 180, 190 ಹೊಡಿತಾರೆ ಅಂತ. ಕಾಲ್ ಇಟ್ಟಿದ್ದೀನಿ, ಸಡನ್ ಆಗಿ 1 ಓವರಲ್ಲಿ 3 ವಿಕೆಟ್ ಗುರು. ಇದು ಒಳ್ಳೆ, ನಾನ್ ಅನ್ಕೊಂಡೆ ಅವನೇ ಬ್ಯಾಡ್ಲಕ್ ಇದ್ನ ಅಂತ. ಅಪ್ಪ ಸಖತ್ತಾಗಿ ಆಡಿದ್ರು ಗುರು, 3 ವಿಕೆಟ್. ಸೋಫಿ ಮೊಲಿನೋ ಬಗ್ಗೆ ಏನ್ ಹೇಳ್ತೀರಪ್ಪ ನೀವು? ಓಕೆ, ನೆಕ್ಸ್ಟ್ ಆಕ್ಚುಲಿ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿ ಥ್ರೂಔಟ್ ದ ಟೂರ್ನಮೆಂಟ್ ಲಾಸ್ಟ್ ಮ್ಯಾಚ್ ಅಲ್ಲೂ ಚೆನ್ನಾಗಿ ಹಾಕಿದ್ರು. ಲಾಸ್ಟ್ ಬಟ್ 1 ಓವರ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹಾಕಿದ್ರು, 2 ಓವರ್ 16 ಇದ್ದಾಗ. ಸೊ ಅದೇ ಕಾನ್ಫಿಡೆನ್ಸ್ ಕ್ಯಾರಿ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಈ ಮ್ಯಾಚ್ ವಿಕೆಟ್ ಬೌಲಿಂಗ್ ಮಾಡಿದ್ರು. ಯಾವಾಗ ಶಿಫಾಲಿ ವರ್ಮಾ ಔಟ್ ಆದ್ರು, ಜೆಮಿ ಮರಾಡೋಸ್ ಇನ್ಫಾರ್ಮ್ ಬ್ಯಾಟ್ಸ್ಮನ್, ಅವ್ರು ಕೂಡ ಸ್ವೀಪ್ ಹೊಡಕ್ಕೆ ಬೌಲ್ಡ್ ಆದ್ರು. ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಅಂತ ಹೇಳ್ಬೋದು. ಈ ಕಡೆ ಮೊಲಿನಕ್ಸ್ ಇರ್ಬೋದು, ಅಥವಾ ಇನ್ನೊಂದ್ ಕಡೆ ಇನ್ನೊಂದಿಬ್ರು ಸ್ಪಿನ್ನರ್ ಶ್ರೇಯಾಂಕ ಪಟೇಲ್ ಮತ್ತೆ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್. ಅದೇ ಬರೋಣ ಶ್ರೇಯಾಂಕ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ
ಹೆಂಗೆ ಬರೋಣ ನಮ್ಮ ಬೆಂಗಳೂರು ಬೆಡಗಿ ಶ್ರೇಯಾಂಕ ಪಾಟೀಲ್ ಇವ್ರ ಬಗ್ಗೆ ಏನು ಅಂತ ಮಾತಾಡ್ತೀಯ ಗುರು. ಫಸ್ಟ್ ಇಂಜುರಿ ಪ್ರೋನು, ಅಂದ್ರೆ ಅಲ್ಲಿಗೆ ಇಂಜುರಿ ಆಗಿದೆ. ಸೆಕೆಂಡ್ 2 ಮ್ಯಾಚ್ ಆಡಿಲ್ಲ. ಕಾನ್ಫಿಡೆನ್ಸ್ ಫಸ್ಟ್ ಗೆ ಬೆಂಗಳೂರಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ಲಿಲ್ಲ, ಡೌನ್ ಆಗಿತ್ತು. ವಿಕೆಟ್ ಬರ್ತಿರಲ್ಲ, ಹೊಡಿಸ್ಕೊತಿದ್ರು ರನ್ ಎಲ್ಲ. ಗುರು ಈತ ಇರೋರು ಸಡನ್ ಆಗಿ ವುಮೆನ್ ಹಲ್ಕ್ ತರ ಬಂದ್ರಲ್ಲಪ್ಪ. ಅದು ಈ ಮ್ಯಾಚ್ ಅಲ್ಲಂತೂ 4 ವಿಕೆಟ್ ಗುರು. ನಂಗೆ ಏನ್ ಗೊತ್ತಾ, 4 ವಿಕೆಟ್ ತಗೊಳ್ಳಿ ಪರವಾಗಿಲ್ಲ, ಅದೆಲ್ಲ ಮಾಮೂಲಿ ಇವ್ರ ಕ್ಯಾಬಿನ್ ಅಲ್ಲಿ. ಬಟ್ ಏನ್ ಗೊತ್ತಾ, ಮೆಗ್ ಲ್ಯಾನಿಂಗ್ ಅವರು 2 ಮ್ಯಾಚ್ 2 ಎಲ್ಬಿಡಬ್ಲ್ಯೂ. ಮೆಗ್ ಲ್ಯಾನಿಂಗ್ ಅವರು ಬ್ರೈಟ್ಲಿ ತರ ಇರೋ ಒಂದು ಲೆವೆಲ್ ಅಲ್ಲಿ ಇರೋ ಮೇಡಮ್ ಅವರ ಮೆಗ್ ಲ್ಯಾನಿಂಗ್ ಅವ್ರಿಗೆ ನೀವು 2 ಸಾರಿ ಎಲ್ಬಿಡಬ್ಲ್ಯೂ, ಅದು ಚಿಕ್ಕ ಹುಡುಗಿ ತರ, ಅಂದ್ರೆ ಲೈಕ್ ಆಬ್ವಿಯಸ್ಲಿ ಚಿಕ್ಕ ಹುಡುಗಿ ತಾನೆ. ಸೊ ಅವರು ಯಾವ ಲೆವೆಲ್ ಕಾನ್ಫಿಡೆನ್ಸ್ ಇದೆ ಅಂತ ಈ ನಮ್ ಬೆಂಗಳೂರು ಬೆಡಗಿಗೆ. ಸೊ ಅದೇ ಶ್ರೇಯಾಂಕ ಪಾಟೀಲ್ ಅವರು ಫಸ್ಟ್ 2-3 ಮ್ಯಾಚ್ ಚೆನ್ನಾಗಿ ಬಂದಿರ್ಲಿಲ್ಲ. ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಡಲ್ ಇತ್ತು. ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಕೂಡ ಅಷ್ಟು ಚೆನ್ನಾಗಿ ಬಂದಿರ್ಲಿಲ್ಲ. ಆಮೇಲೆ ಡ್ರಾಪ್ ಮಾಡಿದ್ರು, ನಿಗಲ್ ಅಂತ ಹೇಳಿದ್ರು. ನಿಗಲ್ ಅಂತ ಡ್ರಾಪ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ ಅಂತ ಡ್ರಾಪ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ 2 ಮ್ಯಾಚ್ ಡ್ರಾಪ್ ಮಾಡಿದ್ರು. ಬಟ್ ಆ ಡ್ರಾಪ್ ಮ್ಯಾಚ್ ಆದ್ಮೇಲೆ ಏನು ಫಾರ್ಮ್ ಇತ್ತಲ್ಲ, ಶ್ರೇಯಾಂಕ ಪಾಟೀಲ್ ಫಸ್ಟ್ ಇದ್ದಿದ್ದು ಬೇರೆನೆ ಶ್ರೇಯಾಂಕ ಪಾಟೀಲ್, ಆಮೇಲೆ ಇದ್ದಿದ್ದು ಬೇರೆ ಶ್ರೇಯಾಂಕ ಪಾಟೀಲ್ ಅನ್ನೋ ತರ ಇತ್ತು. ಅಲ್ಲಿಂದ ವಿಕೆಟ್ ತೆಗಿತಾ ಪರ್ಪಲ್ ಕ್ಯಾಪೆ ವಿನ್ ಆಗ್ಬಿಟ್ರು. ಸೊ ಗ್ರೇಟ್ ಕಂಬ್ಯಾಕ್ ಶ್ರೇಯಾಂಕ ಪಾಟೀಲ್ ಅವರಿಂದ. ಸೊ ನೆಕ್ಸ್ಟ್ ನಮ್ ಸ್ಪಿನ್ ವಿಜಾರ್ಡ್ ಅಲ್ಲಿ ಇನ್ನೊಬ್ರು ಇದ್ದಾರೆ ಗುರು, ಆಶಾ ಸೋಬಾನ. ಏನ್ ಗೊತ್ತಾ, ಇವ್ರು 2 ವಿಕೆಟ್ ತಗೊಂಡ್ರು, ಓಕೆನಾ. ಬಟ್ 2 ವಿಕೆಟ್ ಒಂದೇ ಓವರ್ ಅಲ್ಲಿ ಗುರು. ಅದೇ ಯಾರು ಹೇಳೋ, ಮರಿಜಾನ್ ಕ್ಯಾಪ್ ಅಂಡ್ ಜಸ್ ಜೊನಾಸನ್ ಗುರು. 2 ಬಿಗ್ ಹಿಟ್ಟರ್ ಗುರು, ಇಬ್ರು ಬಿಗ್ ಹಿಟ್ಟರ್. ನೀವು ವಿಕೆಟ್, ಅವ್ರ ವಿಕೆಟ್ ಒಂದೇ ಓವರ್ ನಲ್ಲಿ ತೆಗಿತೀರಾ ಅಂದ್ರೆ ಆಬ್ವಿಯಸ್ಲಿ ಡಮ್ ಅಂತ ಟೀಮ್ ಡಮ್ ಆಗಿದೆ ಅಂತ ಅರ್ಥ, ಮುಗ್ದೋಗಿದೆ ಎಲ್ಲ ಮ್ಯಾಚ್ ಅನ್ನೋ ತರಾನೇ. ಒಂದೇ ಓವರ್ ನಲ್ಲಿ 2 ವಿಕೆಟ್ ತೆಗಿದ್ರೆ ಸಖತ್ ಬೌಲಿಂಗ್ ಮಾಡಿದ್ರು ಗುರು. ಹಂಗಂತೂ ಇವ್ರ ಪರ್ಫಾರ್ಮೆನ್ಸ್ ಸೂಪರ್ ಅನಿಸ್ತು. ಹೌದು, ಆಶಾ ಸೋಬನ ಆಕ್ಚುಲಿ ಯಾವಾಗ DC ಅವರು 3-4 ವಿಕೆಟ್ ಕಳ್ಕೊಂಡ್ರು, ಅವಾಗ ಮೇನ್ ಬ್ಯಾಟರ್ಸ್ ಇದ್ದಿದ್ದು ಕ್ಯಾಪ್ ಮತ್ತೆ ಜೊನಾಸನ್ ಅವರು. ಸೊ ಯಾವಾಗ ಕ್ಯಾಪ್ ಮತ್ತು ಜೊನಾಸನ್ ಅವರಿಗೆ ವಿಕೆಟ್ ತೆಗೆದ್ರು, ಆಲ್ರೆಡಿ DC ಅವರಿಗೆ ಒಂಥರ ಡೌನ್ ಅಲ್ಲಿ ಇದ್ರು. ಬಟ್ ಯಾವಾಗ ಆ 2 ವಿಕೆಟ್ ಬಿತ್ತು, ಫೈನಲ್ ನಾಕ್ಔಟ್ ಪಂಚ್ ತರನೇ ಇತ್ತು. ಆಮೇಲೆ ಅಲ್ಲಿಂದ ರಿಕವರಿ ಆಗೋ ಚಾನ್ಸೇ ಇರಲಿಲ್ಲ. ಸೊ ಅದೇ ಮಾಡಿದ್ರು ಆಕ್ಚುಲಿ ಆಶಾ ಸೋಬನ್ ಅವರು. ಸೊ 3 ಸ್ಪಿನ್ನಿಂಗ್ ಅಟ್ಯಾಕ್, ಆಕ್ಚುಲಿ ನಾವು ಅದೇ ಮೊದಲೆಲ್ಲ ಹೇಳ್ತಿದ್ವಲ್ಲ, ಬ್ಯಾಟ್ಸ್ಮನ್ ವಿನ್ ಯು ದ ಗೇಮ್ಸ್, ಬೌಲರ್ಸ್ ವಿನ್ ಯು ದ ಟೂರ್ನಮೆಂಟ್ಸ್ ಅಂತ. ಸೊ ಅದೇ ಆಗಿದ್ದು. ಸೊ ಪರ್ಪಲ್ ಕ್ಯಾಪ್ ಕೂಡ ಅಲ್ಲೇ ಇದೆ, ನೆಕ್ಸ್ಟ್ ಲೀಡಿಂಗ್ ವಿಕೆಟ್ ಟೇಕರ್ಸ್ ಅಲ್ಲೇ ಇದೆ. ನೀನ್ ಹೇಳ್ದಂಗೆ ಶ್ರೇಯಾಂಕ ಪಾಟೀಲ್, ಆಶಾ ಶೋಭ್ನಾ, ಸೋಫಿ ಮಲನ್ ಎಲ್ಲ 3 ನಮ್ ಕಡೆನೇ ಇದಾರೆ ಗುರು. ಪರ್ಪಲ್ ಕ್ಯಾಪ್ ಹೋಲ್ಡರ್ ಶ್ರೇಯಾಂಕ ಪಾಟೀಲ್, ಅವ್ರಂತೂ 8 ಮ್ಯಾಚ್ ಅಲ್ಲೇ ತಗೋದವ್ರೆ. ಸೊ ಅವ್ರಿಗೆ ಒಂದು ಬಿಗ್ ಸಲ್ಯೂಟ್. ಆಶಾ ಶೋಭ್ನಾ ಅಂಡ್ ಸೋಫಿ ಮಲಿನ್ ನಮ್ ಕಡೆನೇ ಇದಾರೆ ಗುರು. 3 ಜನ ಬೌಲರ್ಸ್ ನಮ್ ಕಡೆನೇ ಇದಾರೆ ಗುರು, ಇಷ್ಟು ವಿಕೆಟ್ಸ್ ಎಲ್ಲ ತಗೊಂಡವ್ರು. ಸೊ ಆಬ್ವಿಯಸ್ಲಿ ನೀನ್ ಹೇಳ್ದಂಗೆ ಏನು ಬೇರೆ ಆರ್ಗ್ಯುಮೆಂಟ್ ಇಲ್ದೇನೆ ಸ್ಟ್ರೇಟ್ ಆಗಿ ಹೇಳ್ತೇನೆ, ನೀನ್ ಹೇಳ್ದಂಗೆನೆ ಟೂರ್ನಮೆಂಟ್ ಗೆಲ್ಸೋದು ಬೌಲರ್ಸ್. 3 ಜನ ನಮ್ಮಲ್ಲಿ ಇದ್ದಿದ್ದು ನಮ್ಮ ಅದೃಷ್ಟ ಗುರು, ಸಕ್ಕದ ಬೌಲಿಂಗ್ ಮಾಡಿದ್ರು. ಸೊ 113ಕ್ಕೆ ಆಲ್ಔಟೇ ಮಾಡ್ಬಿಟ್ರು ಗುರು. 113ಕ್ಕೆ ಡೆಲ್ಲಿ ಅವರು ಆಲ್ಔಟ್ ಆಗ್ತಾರೆ ಅಂತ ಕನ್ಸ್ ಮನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಮ್ಯಾಚ್ ಸ್ಟಾರ್ಟ್ ಆಗಿಂದ ಹಿಡಿದು 66 ಓವರ್ಗೆ 60 ನೋಡಿದಾಗಂತೂ ಕನ್ಸ್ ಮನ್ಸಲ್ಲೂ ಅನ್ಕೊಂಡೇ ಇರಲಿಲ್ಲ 113ಕ್ಕೆ ಆಲ್ಔಟ್ ಆಗ್ತಾರೆ. ನಮ್ ಹುಡುಗಿರು ಅವ್ರದ್ದು ಬರುತ್ತೆ ಬ್ಯಾಟಿಂಗು ಗುರು. ಅಂದ್ರೆ ಏನಂತಾರೆ, ಸ್ನೇಲ್ ಅಂತಾರಲ್ಲ, ನಮ್ ಕಡೆ ಬಸವನ ಹುಳುವ ಅಂತಾರೆ, ಆ ತರ ಸ್ಲೋ ಆಗಿ ಆಮೆ ಗತಿ ತರ ಬ್ಯಾಟಿಂಗ್ ಮಾಡಿದ್ರಪ್ಪ. ನಾನು ಓಕೆ ಬ್ಯಾಟಿಂಗ್ ಮಾಡಿದ್ರೆ ಇಲ್ಲ, ವಿಕೆಟ್ ಇತ್ತು ಕೈಯಲ್ಲಿ ಎಲ್ಲ ಓಕೆ, ಪರವಾಗಿಲ್ಲ, ಮ್ಯಾನೇಜಬಲ್ ಅಂತ ಅನ್ಕೊಂಡೆ. ಈ ತರ ಸ್ಲೋನಾ ಅಂದ್ರೆ ಲೈಕ್ 114 ಹೊಡಿಬೇಕಾದ್ರೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರ ಒಂದು ಏನಂತ, ಮುಗಿದೋಗಿದೆ ಮ್ಯಾಚ್ ಅನ್ನೋ ತರ. ಆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಹೆಂಗ್ ಆಡ್ತಾರೆ, 6 ಓವರಲ್ಲಿ 60 ಬರೋ ತರ ಹಂಗ ಆಡಿದ್ರೆ ಅಂದ್ರೆ ಏನ್ ಅನ್ಸುತ್ತೆ ಗೊತ್ತಾ, ಇವ್ರ ಮೈಂಡ್ ಸೆಟ್ ಹೆಂಗಾಗಿತ್ತು ಅಂದ್ರೆ, ಯಪ್ಪ ಅವರು 6 ಓವರ್ 61 ಹೊಡೆದಿದ್ರು, ಆದ್ರೂ ಹೊಗೆ ಹಾಕ್ಸ್ಕೊಂಡ್ರು 113ಕ್ಕೆ, ನಾವು ಹಂಗೆ ಹೊಡೆದ್ರೆ ಹೊಗೆ ಹಾಕ್ಸ್ಕೊತೀವಿ. ಏನೋ ಆತರ ಮೈಂಡ್ ಸೆಟ್ ಇರ್ಬೋದು ಗುರು. ಸ್ಲೋ ಬರೀ ಇಂತದೆಯಾ. ಹೌದೌದು, ಆಕ್ಚುಲಿ RCB ಲಾಸ್ಟ್ ಮ್ಯಾಚ್ ಬ್ಯಾಟಿಂಗ್ ನೋಡಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿತ್ತು ಅನ್ಸುತ್ತೆ. ಫಸ್ಟ್ ಗೆ ವಿಕೆಟ್ಸ್ ಹೋಯ್ತಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ, 3 ವಿಕೆಟ್ ಬೇಗ ಹೋಯ್ತಲ್ಲ. ಸೊ ಹಾಗಾಗಿ ಈ ಸಲ ಸ್ವಲ್ಪ ನಿಧಾನವಾಗಿ ಆಡೋಣ, ಎಷ್ಟು ಆಗಿ ಆಡೋಣ. ಯಾಕಂದ್ರೆ ನಮ್ ಕಡೆ ಹಿಂದ್ಗಡೆ ಬ್ಯಾಟರ್ಸ್ ಇದ್ದಾರೆ, ಎಲಿಸ್ ಪೆರಿ ಆಗಿರ್ಬೋದು, ರಿಚಾ ಘೋಷ್ ಆಗಿರ್ಬೋದು, ಆಮೇಲೆ ಇನ್ನೊಬ್ರು ಆಸ್ಟ್ರೇಲಿಯಾ ಮಾಡ್ತಾರೆ. ಸೊ ಚೆನ್ನಾಗಿ ಬ್ಯಾಟರ್ಸ್ ಗಳಿದ್ದಾರೆ. ಹಾಗಾಗಿ ನಾವು ಫಸ್ಟ್ ವಿಕೆಟ್ಸ್ ಉಳಿಸೋಣ ಅಂತ ಆಡ್ದಂಗಿತ್ತು. ಸ್ಮೃತಿ ಮಂದನ ಮತ್ತೆ ಸೋಫಿ ಡಿವೈನ್ ಅಫ್ಕೋರ್ಸ್ ಲಾಸ್ಟ್ ಗೆ ಅಟ್ಯಾಕ್ ಮಾಡಿದ್ರು. ಬಟ್ ಸ್ಮೃತಿ ಮಂದನ ಹಂಗೆ ಆಡ್ದಂಗಿತ್ತು, ಲಾಸ್ಟ್ ತನಕ ಕ್ಯಾರಿ ಮಾಡ್ಬೇಕು, ಒನ್ ಎಂಡ್ ಅನ್ನ ಕ್ಲೋಸ್ ಮಾಡಿ, ಒನ್ ಎಂಡ್ ಅನ್ನ ಹೋಲ್ಡ್ ಮಾಡ್ಕೊಂಡಂತ. ಸೊ ಅಟ್ ದ ಎಂಡ್ ಆಫ್ ದ ಡೇ ಲಾಸ್ಟ್ ಓವರ್ ತನಕ ಹೋಗಿತ್ತು. ಲಾಸ್ಟ್ ಓವರ್
ಅದು ಕೂಡ ಯಾವಾಗ ವಿನ್ ಆಗ್ತಾರೆ ಅಂತ ಅದು ಬೇರೆ RCB ಫ್ಯಾನ್ಸ್ ಫಸ್ಟ್ ಟೈಮ್ ಬೇರೆ ಟ್ರೋಫಿ ಗೆಲ್ಬೇಕು, ಇವ್ರು ಬೇರೆ ಲಾಸ್ಟ್ ಓವರ್ ತನಕ ತಕೊಂಡು ಹೋಗ್ತಿರಂದ್ರೆ ಅದು ನರ್ವಸ್, ಫುಲ್ ನರ್ವಸ್ ಆಗಿರ್ತಾರೆ. ಅವರು ನರ್ವ್ ಹೋಲ್ಡ್ ಮಾಡಿ ರಿಚಾ ಘೋಷ್ ಒಂದು 4 ಹೊಡೆದು ರಿಲೀವ್ ಮಾಡ್ಬಿಟ್ರು. ನಿಧಾನವೇ ಪ್ರಧಾನ ಅಂತ ಹೋಗ್ಬಿಟ್ರಿ ಇವರು, ಅದು ಕರೆಕ್ಟ್. ಬಟ್ ಅಂದ್ರೆ ಕೊನೆಯಲ್ಲಿ ಆಬ್ವಿಯಸ್ಲಿ ಗೊತ್ತಲ್ಲ, ನಮ್ಮ RCB ಅವರು ಬಾಯಿಗೆ ಬರುತ್ತೆ ಅಂದ್ರೆ ಅದು ಗೆದ್ರೆ ರುಚಿನೇ ಇರಲ್ಲ ಗುರು. ಆ ಎಂಟರ್ಟೈನ್ಮೆಂಟ್ ಒಂದ್ ಫ್ಯಾಕ್ಟ್ರಲ್ಲಿ ನಮ್ಮ RCB ಅವರು ಎತ್ತಿದ ಕೈ. ಬೀಜ ಗಟ್ಟಿಯಾಗಿರ್ಬೇಕು, ಟೈಟ್ ಸಪೋರ್ಟರ್ ಅಂಡರ್ವೇರ್ ಹಾಕೊಂಡಿಲ್ಲ ಅಂದ್ರೆ ನೀರಾಗ್ಬಿಡುತ್ತೆ ನೀರು. ಸೊ ಓವರ್ ಆಲ್ ಆಗಿ ಚಾಂಪಿಯನ್ಸ್ ಆದ್ವಿ. ನಾನು ಹೇಳ್ತಿದ್ದೀನಿ ಗುರು, ಡ್ಯಾನ್ಸ್ ಮಾಡಿ ಅದ್ ಮಾಡಿ ಇದ್ ಮಾಡಿ. ಸೊ ನೀವೇನಾದ್ರೂ ಬೇರೆ ಮಾಡಿ ಅಂತ ಹೇಳ್ಬೇಕಾ? ಆಕ್ಚುಲಿ ಅದೇ ನಾನು ಈ ಮೂಮೆಂಟ್ ಅಲ್ಲಿ ಯುಗ್ರ ಮೂವಿ ಡೈಲಾಗ್ ಏನೋ ಬರುತ್ತೆ. ಸೊ ಅದ್ರಲ್ಲಿ ಹೇಳ್ತಾನೆ, ಕೊಲೆ ಮಾಡೋದು ಒಂದು ತಣ್ಣೀರು ಸ್ನಾನ ಮಾಡಿದಾಗೆ ಅಂತ. ಸ್ವಲ್ಪ ಒಂದು ವಿನ್ ಹಾಕೋ ತನಕ ಮಾತ್ರ, ಆಮೇಲೆ ಅಭ್ಯಾಸ ಹೋಗುತ್ತೆ. ಅದೇ ರೀತಿ ಟ್ರೋಫಿ ಫಸ್ಟ್ ಗೆಲ್ಲೋ ತನಕ ಮಾತ್ರ, ಆಮೇಲೆ ಅದು ಅಭ್ಯಾಸ ಹೋಗುತ್ತೆ. ಅಗೇನ್ ವೆಲ್ಕಮ್ ಟು ದಿ ಟ್ರೋಫಿ ಕ್ಲಬ್. ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ನುಡಿಗಳು ನಮ್ಮ ಮನಸ್ಸಿಗೆ ಹತ್ರವಾಗಿ ಆನಂದ ಬಾಷ್ಪತ್ತರು. ಮೊದಲು ನಾವು ವಿಡಿಯೋ ಮುಗಿಸೋಣ. ಸೊ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡ್ತಿದ್ರ ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬು ಮಾಡಲೇಬೇಕು. ಈ ಥರನೇ ಸಪೋರ್ಟ್ ಮಾಡಿ, ತುಂಬ ಸಪೋರ್ಟ್ ಮಾಡ್ತಿದ್ರ. ಸೊ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ನಮ್ಮ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಇಷ್ಟು ಹೇಳ್ತಾ ಹಾರ್ದಿಕ್ ಮುಗಿಸೋಣವೇನಪ್ಪ? ಇನ್ನೂ ಏನಾದರೂ ಹೇಳೋದಿದ್ದೇನಾ? ಮುಗಿಸೋಣಪ್ಪ. ಇನ್ನೇನು ಫುಲ್ ಖುಷಿ ಅಲ್ವಾ? ಮತ್ತಿನ್ನೇನು, ನೀವು ಬೇರೆ ಹಿತ ನುಡಿಗಳು ಹೇಳಿದಿರ ನಮ್ಮ ಬಗ್ಗೆ, ಅದಿನ್ನೂ ಡಬಲ್ ಖುಷಿ. ಓಕೆ, ಸೊ ಇಷ್ಟು ಹೇಳಿದೆ ಇವತ್ತಿನ ವಿಡಿಯೋನ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.